ಈ ಜಾಬ್ಗೆ ನೀವು ಕೂಡ ಅಪ್ಲೈ ಮಾಡಬೇಕಾ? ಸ್ಯಾಲ್ರಿ ಎಷ್ಟು ಅಂತ ತಿಳ್ಕೊಳ್ಳೋಣ. ಫಸ್ಟು ಸದ್ಯಕ್ಕೆ ಗ್ರೂಪ್ ಸಿನ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದರೆ ನಿಮಗೆ ಆ್ಯಾವ್ರೇಜು ಮೋರ್ ದ್ಯಾನ್ 45,000 ಇದೆ. ಈಗ ಸದ್ಯಕ್ಕೆ ನಿಮ್ಮ ಬೇಸಿಕ್ ಸ್ಯಾಲ್ರಿನೇ 45 ಇರುತ್ತೆ. ಇದು KPSC ಇಂದ ಇಂಡಸ್ಟ್ರಿ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತು ಲೈಬ್ರರಿಯನ್ ವೇಕೆನ್ಸಿ ಆಗಿರುತ್ತೆ. ಎಲ್ಲ ಅಪ್ಲೈ ಮಾಡೋದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ಪೋಸ್ಟು ನಿಮಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಈಗ ಸದ್ಯಕ್ಕೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 28ಕ್ಕೆ ಲಾಸ್ಟ್ ಡೇಟು. ಸದ್ಯಕ್ಕೆ ನೀವು ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಜನರಲ್ ಕ್ಯಾಟಗರಿಗೆ 600 ರೂಪಾಯಿ ಇದೆ. 2A 2B 3A 3Bಗೆ 300 ರೂಪಾಯಿ ಇದೆ. ಅದಾದಮೇಲೆ ಎಕ್ಸ್-ಆರ್ಮಿ ಮೆನ್ಗೆ 50 ರೂಪೀಸ್ ಇದೆ. ST/STಗೆ ನಿಲ್ಲಿದೆ. ಮತ್ತು ಎಲ್ಲ ಅಪ್ಲೈ ಮಾಡೋದು ಅಂದರೆ ಆನ್ಲೈನ್ ಅಪ್ಲೈ ಮಾಡಬೇಕಾಗತ್ತೆ. ಇಂಪಾರ್ಟೆಂಟ್ ಡೇಟ್ ನೋಡೋದಾದರೆ ನಿಮಗೆ ಸ್ಟಾರ್ಟಿಂಗ್ ಡೇಟು 29/4/2024, ಎಂಡಿಂಗ್ ಡೇಟು 28/5/2024. ಬೇಗ ಅಪ್ಲೈ ಮಾಡ್ಕೊಳ್ಳಿ. ಈ ಜಾಬನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ಎಂಡ್ ಆಗೋದು ಗ್ರೇಡ್ ಎ ಅಲ್ಲಿ ಎಂಡ್ ಆಗ್ತೀರಾ. ಏನನ್ನ ಈ ಜಾಬ್ಗೆ ನೀವು ಅಪ್ಲೈ ಮಾಡಿ ನೀವು ಕೂಡ ಸೆಲೆಕ್ಟ್ ಆದರೆ KPSC ಒಳ್ಳೆಯ ಜಾಬೇ, ನೀವು ಅಪ್ಲೈ ಮಾಡ್ಕೊಳ್ಳಿ. ಅದಾದಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೇಳ್ತೀರಾ ಹಲವಾರು ವಿದ್ಯಾರ್ಥಿಗಳು. 18 ವರ್ಷ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 35 ವರ್ಷ. ಕ್ಯಾಟಗರಿ ವೈಸ್ ಸೆಕ್ಷನ್ ನೋಡ್ಕೋಬೋದು ನೀವು. 2A 2B 3A 3Bಗೆ 38 ವರ್ಷ, SC/ST ಮತ್ತು ಕ್ಯಾಟಗರಿ 1ಗೆ 40 ವರ್ಷ ಇರುತ್ತೆ. ಅದಾದಮೇಲೆ ರಿಲ್ಯಾಕ್ಸೇಷನ್ ಅಪ್ಲಿಕಬಲ್ ರೂಲ್ಸು ಏನಿರುತ್ತೋ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಅದು ಅಪ್ಲಿಕಬಲ್ ಆಗುತ್ತೆ. ಅದಾದಮೇಲೆ ಎಕ್ಸ್ಟೆನ್ಷನ್ ಆಫೀಸರ್ 50 ಜನನ ಕರೆದಿದ್ದಾರೆ. ಅದಾದಮೇಲೆ ಲೈಬ್ರರಿಯನ್ನು 10 ಜನ ಕರೆದಿದ್ದಾರೆ. ಯಾರಪ್ಪ ಅಪ್ಲೈ ಮಾಡ್ಬೋದು ಅಂದರೆ ಕ್ಯಾಂಡಿಡೇಟ್ ಯಾರು ಡಿಗ್ರಿನ ಮಾಡಿರ್ತೀರ, ಸೈನ್ಸು, ಕಾಮರ್ಸು, ಬಿಸ್ನೆಸ್ ಮ್ಯಾನೇಜ್ಮೆಂಟು, ಇಂಜಿನಿಯರಿಂಗಲ್ಲಿ, ಅವರು ಈ ಪೋಸ್ಟ್ಗಳಿಗೆ ಅಪ್ಲೈ ಮಾಡ್ಕೋಬೋದು. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಅಲ್ಲಿ ಲಿಂಕ್ ಇರುತ್ತೆ, ಡೈರೆಕ್ಟ್ ಲಿಂಕು, ನೀವು ಅಪ್ಲೈ